ಒಂದು ವಿಷಯವನ್ನ ನಾವೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ಕೆಲವರು ತಮ್ಮ ಜೀವನದಲ್ಲಿ ಎಲ್ಲವನ್ನ ಬೇಡ್ಕೊಳ್ತಾರೆ, ಆದರೆ ಅವರಿಗೆ ಏನು ಬೇಕೋ ಅದೇ ಸಿಗೋದಿಲ್ಲ. ಇನ್ನು ಕೆಲವರು ಯಾವುದನ್ನೂ ಬೇಡ್ಕೊಳ್ಳೋದಿಲ್ಲ, ಆದರೂ ಕೂಡ ಅವರಿಗೆ ಎಲ್ಲವೂ ಸಿಗುತ್ತೆ. ಇದು ಯಾಕಿರ್ಬೋದು ಹಾಗಿದ್ರೆ ಅಂತ ಕೇಳಿದ್ರೆ, ಇದಕ್ಕೆ ಮುಖ್ಯ ಕಾರಣ ನಮ್ಮ ಹಿಂದಿನ ಕರ್ಮ, ಹಾಗೆ ಸಮಯ, ಮತ್ತೆ ದೈವಿ ಬಲ ಇರಬಹುದು, ಅಥವಾ ದೈವದ ಒಂದು ಯೋಜನೆಯೂ ಕೂಡ ಇರಬಹುದು. ಮೀನರಾಶಿಯವರೇ, 2026 ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ನಿಮ್ಮ ಜೀವನದಲ್ಲಿ ನಡೆಯೋದು ಸಾಮಾನ್ಯವಾದಂತಹ ಭವಿಷ್ಯ ಅಲ್ಲ. ಇದು ನಿಮ್ಮ ಆತ್ಮದ ಒಂದು ಪ್ರಯಾಣ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸನಾತನ ಜ್ಞಾನ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಕೇವಲ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಹಲವಾರು ವಿಷಯಗಳನ್ನ, ಹಾಗೆ ಸನಾತನ ಧರ್ಮದ ಬಗ್ಗೆ ಹಲವಾರು ವಿಷಯಗಳನ್ನ ತಿಳಿಸುವಂತಹ ಯೂಟ್ಯೂಬ್ ಚಾನಲ್ ಆಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ನೋಡಿ ಅದರ ಒಂದು ತತ್ವವನ್ನು ನೀವು ಅಳವಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ, ಇವತ್ತು ಮೀನರಾಶಿಯ ಭವಿಷ್ಯದಲ್ಲಿ ಏನೇನಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಯುಗಾದಿಯಿಂದ ಜುಲೈವರೆಗಿನ ಒಂದು ತಿಂಗಳಲ್ಲಿ ಏನೇನು ಬದಲಾವಣೆಗಳಿದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ನಿಮ್ಮೊಳಗೆ ನಿಮಗೇ ಗೊತ್ತಿಲ್ಲದೆ ಒಂದು ಶಕ್ತಿ ಅನ್ನುವಂತಹದ್ದು ನಿಧಾನವಾಗಿ ಎಚ್ಚರಗೊಳ್ಳಿಕ್ಕಿದೆ. ನೀವು ಈ ಸಮಯದಲ್ಲಿ ನಿಮ್ಮ ಜೀವನವನ್ನ ಹೊಸ ಒಂದು ದೃಷ್ಟಿಯಿಂದ, ಹೊಸ ಒಂದು ದೃಷ್ಟಿಕೋನದಿಂದ ನೀವು ನೋಡಲಿಕ್ಕೆ ಪ್ರಾರಂಭವನ್ನ ಮಾಡ್ತೀರಾ. ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ಕೂಡ ನಿಧಾನವಾಗಿ ಕಡಿಮೆಯಾಗೋದಕ್ಕೆ ಪ್ರಾರಂಭ ಆಗತ್ತೆ. ಹಣಕಾಸಿನಲ್ಲಿಯೂ ಕೂಡ ನಿಧಾನವಾಗಿ ಬೆಳವಣಿಗೆಯನ್ನು ನೀವು ಕಾಣ್ತೀರಾ. ಕೆಲಸದಲ್ಲಿಯೂ ಕೂಡ ಹೊಸ ಅವಕಾಶಗಳನ್ನ ನೀವು ಇಲ್ಲಿ ಕಾಣಬಹುದು. ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಿಧಾನವಾಗಿ ಉನ್ನತಿಯನ್ನು ಕೂಡ ನೋಡ್ಕೊಳ್ಬಹುದು. ನಿಮ್ಮೊಳಗೆ ಒಂದು ಸ್ಟ್ರಾಂಗ್ ಪವರ್ ಅನ್ನುವಂತಹದ್ದು ಬೆಳೀತಾ ಹೋಗುತ್ತೆ. ಕೆಲವೊಮ್ಮೆ ನೀವು ಯೋಚಿಸಿದ್ದೆಲ್ಲವೂ ಕೂಡ ನಿಜವಾಗೋದಕ್ಕೆ ಪ್ರಾರಂಭ ಆಗತ್ತೆ. ಇದು ಸುಮ್ಮನೆ ಆಗೋದಲ್ಲ, ಸಾಮಾನ್ಯವೂ ಕೂಡ ಅಲ್ಲ. ಅದು ನಿಮ್ಮ ಆತ್ಮದ ಶಕ್ತಿ. ಇಲ್ಲಿಯ ತನಕ ನೀವೇನು ಆ ಒಂದು ದೈವಿ ಬಲವನ್ನ ತೆಗೆದುಕೊಂಡು ನಿಮ್ಮನ್ನ ನೀವು ಸರಿ ಮಾಡಿಕೊಂಡು ಉತ್ತಮವಾದಂತಹ ಒಂದು ಕಷ್ಟಕಾಲದಲ್ಲಿ ಸದೃಢವಾದಂತಹ ಜೀವನವನ್ನ ನೀವು ಇಟ್ಟುಕೊಂಡು ಬಂದಿದ್ರೆ ನಿಮಗೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಈ ವರ್ಷ ನೀವು ಕಳೆದುಕೊಂಡಿದ್ದನ್ನ ಮರಳಿ ಪಡೆಯುವಂತಹ ಒಂದು ಅವಕಾಶ ನಿಮಗೆ ಬಂದೊದಗುತ್ತೆ. ಹಳೆಯ ಸಂಬಂಧಗಳು ಮತ್ತೆ ಕನೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೆ ನೀವೇನು ಹಿಂದೆ ಟ್ರಸ್ಟ್ ಅನ್ನುವಂತಹದ್ದನ್ನ ಯಾರಿಂದಾದ್ರೂ ಕಳ್ಕೊಂಡಿದ್ರೆ ಅದು ಪುನಃ ಮತ್ತೆ ಆ ಟ್ರಸ್ಟ್ ಬಿಲ್ಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಆದ್ರೆ ನೀವು ಬದಲಾಗಿದ್ದೀರಾ ಅನ್ನೋದು ಮುಖ್ಯವಾದಂತಹ ಅಂಶ ಆಗಿರುತ್ತೆ. ನೀವು ಬದಲಾಗಿದ್ದೀರಾ ಅಥವಾ ಮೊದಲಿನ ತರಾನೇ ನಿಮ್ಮ ಯೋಜನೆಗಳು ಎಲ್ಲವೂ ಇದೆಯಾ, ನಿಮ್ಮ ಮನಸ್ಥಿತಿ ಇತ್ಯಾದಿಗಳು ಇದೆಯಾ ಅನ್ನೋದನ್ನ ವಿಚಾರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಯ ತನಕ ನಿಮ್ಮ ಜೀವನ ಯಾವ ರೀತಿಯಾಗಿತ್ತು, ಏನೇನು ಬದಲಾವಣೆಗಳನ್ನ ನೀವು ಕಂಡಿದ್ದೀರಾ ಅಥವಾ ಏನೇನಾಗಿದೆ ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಬಹುದು. ಇನ್ನು ಆಗಸ್ಟ್ ಇಂದ ನವೆಂಬರ್ ವರೆಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೆಚ್ಚಾಗಿ ಸೆನ್ಸಿಟಿವ್ ಆಗಿ ಇರುತ್ತೆ ಅನ್ನೋದನ್ನ ನಾವು ನೋಡಬಹುದು. ಸಣ್ಣ ಸಣ್ಣ ವಿಷಯಕ್ಕೂ ನೋವಾಗುವಂತಹದ್ದು, ಜನರ ಮಾತುಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುವಂತಹದ್ದು, ಇದೆಲ್ಲವೂ ಕೂಡ ನಡಿಲಿಕ್ಕಿದೆ. ಕೆಲವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತದ್ದು ಅಥವಾ ಲೋನ್ಲಿನೆಸ್ ಅನ್ನುವಂತಹದ್ದು ನಿಮಗೆ ಕಾಡುವಂತಹದ್ದು, ಇದೆಲ್ಲ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನ ನೀವು ಸದೃಢವಾಗಿ ಇಟ್ಕೊಳ್ಬೇಕು. ಇದು ನಿಮ್ಮ ದುರ್ಬಲತೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಡಿ. ನಿಮ್ಮ ಆಳವನ್ನ ನೀವು ನೋಡ್ಕೊಳ್ಳೋದಕ್ಕೆ ಇದು ದಾರಿದೀಪ ಅಂತ ಹೇಳಿ ನೀವು ತಿಳ್ಕೊಂಡ್ರಾಯ್ತು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ನಿಮ್ಮ ಮೇಲೆ ಸಂಶಯ ಬರುವಂತಹದ್ದು ಅಥವಾ ನೀವು ಇತರರ ಮೇಲೆ ಸಂಶಯವನ್ನ ಪಡುವಂತಹದ್ದು ಎಲ್ಲವೂ ಕೂಡ ಆಗ್ಲಿಕ್ಕಿದೆ. ಇಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಮುಂದಿನ ಏನು ಒಂದು ನಿರ್ಧಾರಕ್ಕೆ ದಾರಿಯಾಗಿರುತ್ತೆ, ಮುಂದಿನ ಒಂದು ಭವಿಷ್ಯಕ್ಕೆ ದಾರಿಯಾಗಿರುತ್ತೆ. ಹಾಗಾಗಿ ಮೌನವನ್ನ ಆರಾಧಿಸೋದು ಸೂಕ್ತ. ಅಂದ್ರೆ ಇಂತಹ ಸಮಯದಲ್ಲಿ ಸ್ವಲ್ಪ ಮಾತಿಗೆ ಮಾತು ಕೊಡದೆ ಶಾಂತವಾಗಿ ಅದನ್ನ ಹ್ಯಾಂಡಲ್ ಮಾಡುವಂತಹದ್ದು ನಿಮ್ಮ ಮೇಲಿರುವಂತಹದ್ದು. ಡಿಸೆಂಬರ್ ಇಂದ ಫೆಬ್ರವರಿವರೆಗೂ ಕೂಡ ಹಣಕಾಸಿನಲ್ಲಿ ಸಡನ್ ಆಗಿ ಇಂಪ್ರೂವ್ಮೆಂಟ್ ಅನ್ನ ನೀವು ನೋಡ್ತಾ ಹೋಗ್ತೀರಾ. ಬಿಸ್ನೆಸ್ ಆಗಿರಬಹುದು ಅಥವಾ ಯಾವುದೇ ಒಂದು ಜಾಬ್ ಮಾಡ್ತಾ ಇರಬಹುದು, ಅದರಲ್ಲಿ ಉತ್ತಮವಾದಂತಹ ಗ್ರೋತ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಹೊಸ ಇನ್ಕಮ್ ಸೋರ್ಸು ಕೂಡ ನಿಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಯಾರ್ಯಾರು ವಿದೇಶ ಪ್ರಯಾಣ ಇರಬಹುದು ಅಥವಾ ವಿದೇಶದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ರಿ, ಅದು
ಯಾರಿಗೆ ಆಗ್ತಾ ಇರಲಿಲ್ಲ ಅವರಿಗೆ ಫಾರಿನ್ ಅಪರ್ಚುನಿಟಿ ಅನ್ನುವಂತಹದ್ದು ಡಿಸೆಂಬರ್ ಇಂದ ಫೆಬ್ರವರಿಯ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮುಂದುವರಿಸಿಕೊಳ್ಳಿ. ನೀವು ಹಿಂದೆ ಮಾಡಿದ ಎಲ್ಲ ಪ್ರಯತ್ನಕ್ಕೂ ಕೂಡ ಫಲ ಸಿಗ್ತಾ ಹೋಗುತ್ತೆ ನಿಮಗೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ನಿಮಗೆ. ನಿಮ್ಮ ಈಗೋ ಅನ್ನುವಂಥದ್ದನ್ನ ನೀವು ಡೆವಲಪ್ ಮಾಡಿಕೊಂಡ್ರೆ ನೀವು ಈ ಸಮಯದಲ್ಲಿ ಮತ್ತೆ ಪುನಃ ಹಿಂದೆ ಕಳೆದಂತಹ ದಾರಿಯನ್ನೇ ಅನುಸರಿಸಿಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಅಹಂಭಾವನೆಯನ್ನ, ಈಗೋವನ್ನ ನೀವು ಸೈಡಿಗಿಟ್ಟು ಮನಸ್ಸನ್ನ ಸರಿಯಾಗಿಟ್ಕೊಳ್ಳುವಂತಹದ್ದು ತುಂಬಾ ಅತ್ಯವಶ್ಯಕ. ಆರೋಗ್ಯದ ದೃಷ್ಟಿಯನ್ನ ನೋಡೋದಾದ್ರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಅನ್ನುವಂತಹದ್ದು, ನಿದ್ರಾಹೀನತೆ, ಇಮೋಷನ್ಸ್ ಬಗ್ಗೆ, ಇದೆಲ್ಲದರ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಸರಿಯಾದಂತಹ ನಿದ್ದೆ, ಹಾಗೆ ಬೇಡದೇ ಇರುವಂತಹ ವಿಚಾರಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳುವಂತಹದ್ದು, ಇದೆಲ್ಲವನ್ನ ಬಿಟ್ಟು ಬಿಡಿ. ಕಾಲಘಟ್ಟ ಇಲ್ಲಿಯ ತನಕ ಕೆಟ್ಟದ್ದಿರಬಹುದು. ಕೆಲವೊಂದು ಕೆಟ್ಟ ಕಾಲವನ್ನ ನೀವು ಅನುಭವಿಸಿಕೊಂಡು ಬಂದಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟ್ಟ ಅನ್ನುವಂತಹದ್ದು ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ನೀವು ಕಾಯಬೇಕು. ಇಲ್ಲಿಯ ತನಕ ಇದ್ದಂತಹ ಜೀವನ ಶೈಲಿ ಮುಂದೆ ಇರೋದಿಲ್ಲ. ಈ ವರ್ಷದಲ್ಲಿ ಹಲವಾರು ಬದಲಾವಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ಹಾಗಾಗಿ ಅದಕ್ಕೋಸ್ಕರವಾಗಿ ನೀವು ಪ್ರಿಪೇರ್ ಆಗೋದು ಒಳ್ಳೆಯದು. ಹೆಚ್ಚಾಗಿ ನೀರನ್ನ ಕುಡಿಯುವಂತಹದ್ದು, ಮೆಡಿಟೇಷನ್, ಯೋಗ ಇತ್ಯಾದಿಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹದ್ದು, ಇದೆಲ್ಲವೂ ಕೂಡ ತುಂಬಾ ಅತ್ಯವಶ್ಯಕ. ಸ್ನೇಹಿತರೆ, ನೀವು ನಿಜವಾಗಿಯೂ ಸಾಮಾನ್ಯ ವ್ಯಕ್ತಿ ಅಲ್ಲ. ನಿಮ್ಮಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಅನ್ನುವಂತಹದ್ದಿದೆ. ಅದನ್ನ ನೀವು ಹುಡುಕಬೇಕು, ಅದನ್ನ ದಾರಿಗೆ ತರಬೇಕು. ಧ್ಯಾನ, ಜಪ, ಪೂಜೆ ಇತ್ಯಾದಿಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮುಂದೊಂದು ದಿನ ಅದೇ ನಿಮ್ಮ ಬೆಂಬಲವಾಗಿ ನಿಮ್ಮ ಜೀವನದಲ್ಲಿ ನಿಲ್ಲುತ್ತೆ. ಮನಸ್ಸು ಶಾಂತವಾಗುತ್ತೆ. ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನೀವು ಸೆಟಲ್ ಆಗೋದಕ್ಕೆ ಕಾರಣ ಆಗತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿರುವಂತಹ ಸ್ಪಿರಿಚುವಲ್ ಪವರ್ ಅನ್ನ ನೀವು ಹೊರಗೆ ತೆಗೆಯೋದು ಉತ್ತಮ. ಇನ್ನು ನಿಮಗೆ ಈ ವರ್ಷದಲ್ಲಿ ಫೈನಲ್ ಮೆಸೇಜ್ ಏನನ್ನ ನಾವು ಕೊಡಬಹುದು ಅಂತಂದ್ರೆ, ಕೆಲವರು ಅಳ್ತೀರಾ, ಎಲ್ಲರೂ ಕೂಡ ನಗುವಂತಹ ಸಮಯವೂ ಕೂಡ ಬರುತ್ತೆ. ಕೆಲವರು ಕಳೆದುಕೊಳ್ತೀರಾ, ಕೆಲವರು ಪಡೀತೀರಾ. ಆದ್ರೆ ಕೊನೆಯಲ್ಲಿ ನೀವೊಬ್ಬ ಸದೃಢವಾದಂತಹ ಬದಲಾಗಿರುವ ವ್ಯಕ್ತಿಯಾಗಿ ಈ ವರ್ಷ ನೀವು ಹೊರಹೊಮ್ತೀರಾ. ಇದು ನಿಮ್ಮ ಬದಲಾವಣೆಯ ವರ್ಷ ಅಂತ ಹೇಳಿ ನೀವು ತಿಳ್ಕೊಂಡ್ಬಿಡಿ. ನೀವು ಯಾರಾಗಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡೋಕ್ಕಾಗಲ್ಲ. ಅದನ್ನ ನಿಮ್ಮ ಕರ್ಮ ಹಾಗೆ ದೈವಿ ಬಲ ಅದನ್ನ ನಿರ್ಧರಿಸುತ್ತೆ. ಆದ್ರೆ ನೀವು ಯಾರು, ನೀವು ಏನನ್ನ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತವರು ನೀವಾಗಿರಬೇಕು. ಈ ವರ್ಷ ಅದೇ ಆಗತ್ತೆ. ಸ್ನೇಹಿತರೆ, ಹಲವಾರು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ಈ ಸಮಯದಲ್ಲಿ ನಿಮಗೆ ಏನು ಬೇಕು ಅಂತಂದ್ರೆ, ಮಾಡುವಂತಹ ಕರ್ಮದಲ್ಲಿ ಹೆಚ್ಚಿನದಾದಂತಹ ಕೆಲಸದ ಅಪೇಕ್ಷೆ ಗ್ರಹದಿಂದ ಇರುತ್ತೆ. ಅದನ್ನ ನೀವು ಮಾಡಿಕೊಂಡು ಹೋಗಿ. ಸದ್ಯದಲ್ಲೇ ನೀವು ಒಂದರ ಮೇಲೆ ಒಂದು ಶುಭ ಸುದ್ದಿಯನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣೋದಕ್ಕೆ ಪ್ರಾರಂಭ ಮಾಡ್ತೀರಾ. ಯಾರೂ ಕೂಡ ಜೀವನವನ್ನ ಬೇಸರವಾಗಿ ತಿಳ್ಕೊಳ್ಬೇಡಿ. ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಪಾಠ ಅಂತೇಳಿ ತಿಳ್ಕೊಂಡು ಜೀವನವನ್ನ ಮುಂದುವರಿಸ್ಕೊಂಡು ಹೋಗಿ. ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳಿ. ಯಾರನ್ನೂ ಕೂಡ ಜೀವನದಲ್ಲಿ ದೂರ ಮಾಡ್ಕೊಳ್ಳೋದಕ್ಕೆ ಬಯಸಬೇಡಿ. ಯಾರು ತಾನಾಗೆ ದೂರ ಹೋಗ್ತಾರೋ ಅವರ ಬಗ್ಗೆ ಚಿಂತಿಸಬೇಡಿ. ಹೆಚ್ಚಿನದಾಗಿ ನಾನು ಹೇಗೆ ನನ್ನ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಬೇಕು, ಹೇಗೆ ನಾನು ಸ್ಪಿರಿಚುವಲ್ ಲೈಫಲ್ಲಿ ಸಕ್ಸಸ್ ಅನ್ನ ಕಾಣಬೇಕು ಅನ್ನೋದನ್ನ ಮನಸ್ಸಿನಲ್ಲಿಟ್ಕೊಳ್ಳಿ. ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ಬರುತ್ತೆ. ಆದ್ರೆ ಅದಕ್ಕೆ ಸರಿಯಾದಂತಹ ಸಮಯ ಬರಬೇಕು. ನೀವು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಆ ಸಮಯ ಬರುವವರೆಗೂ ಕೂಡ ನೀವು ಕಾಯಲೇಬೇಕು. ಅದಕ್ಕೋಸ್ಕರವಾಗಿ ಧೃತಿಗೆಡಬೇಡಿ, ದೃಢ ನಿರ್ಧಾರದಿಂದ ಮುನ್ನಡೆಯಿರಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.